ट्विस्ट है मुझे सूंड बात करनी है। हाय ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಠಾಕೂರ್ ಯೂಟ್ಯೂಬ್ ಚಾನೆಲ್ ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ ಸೊ ಯೋಚನೆ ಮಾಡ್ತಾ ಇದ್ದೀರಾ ಏನು ಒಂದೇ ವ್ಲಾಗಲ್ಲಿ ಇಬ್ಬರು ಬಂದ್ಬಿಟ್ಟಿದ್ದಾರೆ ಅಂತ. ಏನು ಮಾಡ್ತಿದ್ದೀವಾರು ಇವತ್ತು ನಾವು KFC. ಸೊ ನಮ್ಮ ಆರು ಬಂದಿದ್ಲಲ್ವಾ, ಅವಳಿಗೆ KFC ಅಂದರೆ ತುಂಬ ಇಷ್ಟ. ಪ್ರತಿ ಸಲ ನಾವು ಈಚೆ ಹೋಗಿನೇ ತಿಂತಾ ಇದ್ವಿ. ಆದರೆ ಇವತ್ತು ಚಿಕನ್ ಪಾಪ್ಕಾರ್ನ್ನ ಇಲ್ಲೇ ಮನೇಲಿ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ KFC ರೆಸಿಪಿ ವ್ಲಾಗ್. KFC recipe vlog. ಸೊ ಮಮ್ಮಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡೋಣ ಚೆನ್ನಾಗಿ ಮಮ್ಮಿ ಹೆಂಗೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೋ ಇಲ್ವಾ ಅಂತ ನೋಡೋಣ. ಒಂದು ಸತಿ ಮಾಡಿದ್ರು ಮಮ್ಮಿ, ಚೆನ್ನಾಗಿ ಬಂದಿತ್ತು. ಸೊ ಓಕೆ. ಹಾಂ, ಓ ಹೌದಾ ಸುಪ್ಪಿ ಅಕ್ಕ? ಓಕೆ ಸುಪ್ಪಿ ಅಕ್ಕ. ಸೂಂಡು ಯಾವಾಗಲೂ ಮೂಡ್ ಸ್ವಿಂಗಿಗೆ ಹೋಗ್ಬಿಡ್ತಾಳೆ ಅವಳು. ಮೂಡ್ ಸ್ವಿಂಗ್ ಅಲ್ಲ, ಏನದು ಏನು ಹೇಳೋದು, ಮೂಡ್ ಸೀನಿಗೆ ಹೋಗ್ಬಿಡ್ತಾರೆ ನಮ್ಮ ಮನೇಲಿ 3 ಜನ. ನಾವು ವ್ಲಾಗ್ ಮಾಡ್ತೀವಲ್ಲ ಅವಾಗ ಹೇಳ್ತಾಳೆ ಏನಂತ ಏನೇನೋ ಹೇಳ್ತಾಳಲ್ಲ. ಸೊ ಈಗ ಬನ್ನಿ ನಾವು ಹೋಗ್ಬಿಟ್ಟು ಮಮ್ಮಿನ ಕೇಳೋಣ ಏನೇನು ಮಾಡ್ತಾ ಇದ್ದಾರೆ, ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಓಕೆ. ಸೂಂಡ ಆರು ಮೇಗಿ ಹೊಸ ಮೇಗಿ. ಸೊ ನಾವು ಮೇಘಕ್ಕನ ಮೇಗಿ ಅಂತ ಕರಿತೀವಿ. ಈ ಸ್ಟೆಪ್ ಮಾಡಿಕೊಂಡು ಅವಳಿಗೆ ಉರ್ಸಕ್ಕೆ ಅವಾಗ. ಸೊ ಈಗ ನಮ್ಮ ಮಮ್ಮಿನ ಕೇಳುವ, ಏನೇನು ರೆಡಿ ಮಾಡ್ಕೊಂಡಿದೆಯಾ ಮಮ್ಮಿ? ಏನು ಮಾಡಿಲ್ಲ, ತುಂಬ ಐಟಮ್ಸ್ಗಳೆಲ್ಲ ಇರಲಿದೆ. ಸೊ ಕೇಳುವ ಮಮ್ಮ, ಬಾ ಫಸ್ಟು ಏನೇನು ರೆಡಿ ಮಾಡ್ಕೊ. ಸೊ ಇಲ್ಲಿ ಲೆಗ್ ಪೀಸಸ್ ತಂದಿದ್ದಾರೆ. ಲೆಗ್ ಪೀಸಸ್ ನೋಡಿ, ಇಲ್ಲಿ ಲೆಗ್ ಪೀಸಸ್ ಇದೆ. ಆಮೇಲೆ ಏನು, ನಿಮಿಷ ಕ್ಯಾಮ್ರಾಮನ್ ಸ್ಟಾಪ್ ಮಾಡು. ಸ್ಟೆಪ್ ಬಿಡು. ಸ್ಟಾಪ್ करनी है ನೀನ್ ಮುಂದೆಯಿಂದ ತೆಗಿಬೇಡ, ಮೊದಲೇ ದಪ್ಪ ಇದೆ ವಿಡಿಯೋ ಹೆಂಗ ಆನೆ ಮರಿ ತರ ಕಾಣಂಗೆ. ವಾಯ್ಸ್ ಅಂತೂ ಹೆಂಗ್ ಬಂದಿರುತ್ತೆ ಅಂದ್ರೆ ಮಮ್ಮಿದು ಈ ತರ ತೆಗಿ. ಯಾರು ಇಲ್ಲಿ ಹಾಲು ಐತ್ ಸರಿ, ಹಾಲ ತೆಗಿ. ಸೂಂಡ್ ಒದೆ ತಿಂತ್ಯಾ? ಸೂಂಡ್. ಸೊ ಈಗ KFC ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಓ ಅದು KFCನೇ ತಾನೇ? KFC ಅಷ್ಟೇ. KFC ನಲ್ಲಿ ಚಿಕನ್ ಪಾಪ್ಕಾರ್ನ್ ರೆಸಿಪಿ ಮಾಡ್ತಾ ಇದೀವಿ. ಓಕೆ. ಸೊ ಫಸ್ಟು ಇದು ಅಲ್ಲರ್ಸ್ಬೇಡ್ವೆ, ಬಿದ್ದಿದ್ದೈತದು. ಇದು ಏನಿದು, ಮೊಟ್ಟೆ ಬೀಳತ್ ನೀವು. ಮೊಟ್ಟೆ ಫಸ್ಟು ಮೊಟ್ಟೆ, ಉಪ್ಪು, 2 ಮೊಟ್ಟೆ ಹೊಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿರೋದು. ಇದೆಲ್ಲ ಬರೀ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್. ಹೇಳದನ್ನ ನೀ ಹೇಳು ಯಾವ್ದು ಅಂತ. ನಂಗೆ ಗೊತ್ತಿಲ್ಲ ಅಲ್ಲ, ಡೀಟೇಲ್ ಆಗಿ ಹೇಳು. ಹೇಳು. ಇದು Ginger garlic. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನೀರು, ವೆನಿಗರ್. ವೆನಿಗರ್. ಸೊ ಇದು ವೆನಿಗರ್, ಇದು ಬ್ಲ್ಯಾಕ್ ವೆನಿಗರ್. ಏನದು? ಸೋಯಾ ಸಾಸ್. ಇದು ಉಪ್ಪು, ಇದು ಖಾರ ಪುಡಿ. ಇದೇನೋ ಇದೆ ಯಾರು ಇನ್ನ ಬೇರೆ ಏನಿದೆ ಹೇಳು. ಇದು ಕಲರ್ಗೋಸ್ಕರ ಈ ಥಿಕಲ್ ಅಲ್ಲ, ಖಾರ ಪುಡಿ. ಅದ್ರ ಕೆಳಗಡೆ ಇದೆ ಖಾರದ ಖಾರ ಪುಡಿ. ಇದು ಬಂದ್ಬಿಟ್ಟು ಪೆರಿ ಪೆರಿ ಪೌಡರ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಬೇಕಾಗಿರೋ ನೀಟಾಗಿ ಒಂದು 4 to 5 times ನೀಟಾಗಿ ಒಳ್ಳೆ ನೀರಲ್ಲಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿರೋದು. ಅದರಲ್ಲಿ ಆರು ನಿಂಗೆ ಏನು ಫೇವ್ರೇಟ್ ಅದರಲ್ಲಿ ಹೇಳು. ಅದರಲ್ಲಿ ನಿನಗೇನೋ ಒಂದು ಫೇವ್ರೇಟ್ ಯಾವಾಗಲೂ ತಿಂತೀಯಲ್ಲ, ಏನು ಹೇಳು? KFC ಇದೇನಿದು ಲೆಗ್ ಪೀಸ್ ನಿಂಗೆ ಇಷ್ಟ ನಿನ್ಗೋಸ್ಕರ ನೋಡು. ಮಾಡ್ತಾ ಇದೀನಿ ನೋಡ ಇಲ್ಲಿ ಬೇಗ. ನೀರತ್ತ ಕುಡಿದಿದ್ಲವಳು. ಓ ಮೈ ಗಾಡ್. ಇಲ್ಲಿ ನೋಡು,
ಇಲ್ಲಿ ನೋಡು ಆರಿಗೋಸ್ಕರ ಪುಟಾಡಿ ಲೆಗ್ ಪೀಸ್. ಓಕೆ, ನಿಂಗೆ ದೊಡ್ಡದೇ ಬೇಕಂದ್ರೆ ದೊಡ್ಡದೇ ತಿನ್ನು. ಓಕೆ. ಸೊ ಏನ್ ಗೊತ್ತಾ, ಪ್ರತಿ ಸಲ ಚಿಕನ್ ಮಾಡಿದಾಗ ಅದು ಯೆಲ್ಲೋ ಕಲರ್ ಸಮಥಿಂಗ್ ಏನೋ ಬರುತ್ತೆ, ಅದು ಗ್ರೇವಿ, ಅದು ನಂಗೆ ತುಂಬಾ ಇಷ್ಟ. ಗ್ರೇವಿಯಲ್ಲಿ ಸ್ವಲ್ಪ ಏನೋ ಹಾಕೋಕ್ಕಿಂತ ಆರಿಗೂ ತಿನ್ಸು. ಓಕೆ, ಇಲ್ಲಿ ನೋಡಿ ಏನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಏನಕ್ಕೆ ಅಂತಂದರೆ ಇಲ್ಲಿ ಎಗ್ಗಲ್ಲೂ ಹಾಕಿದ್ದೀನಿ ನಾನು ಉಪ್ಪನ್ನ, ಅದಕ್ಕೆ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಮನೇಲಿ ಮಾಡಿದ್ದು, ಫುಲ್ಲು ನೀಟಾಗಿ ಗ್ರೈಂಡ್ ಆಗಿಲ್ಲ ಮಮ್ಮಿ. ಇದು 1 ಟೇಬಲ್ ಸ್ಪೂನ್ ಇದು ಏನು ಜಿಂಜರ್ ಗಾರ್ಲಿಕ್ಕು. ಉಯ್ ಅಡ್ಡ ಬರ್ಬೇಡ, ಸ್ವಲ್ಪ ಹಿಂದೆ ಬಾ. ತಗೋ ಮೈಕ್ ಇಟ್ಕೋ, ಹಿಂಗೆ ಹಾಕೋಬೇಡ, ಇಟ್ಕೋ. ಏನಂತದು ಕೇಳು, ಅದೇನು ಕೇಳು. ವೆನಿಗರು, ಸೋಯಾ ಸಾಸ್, ಸೋಯಾ ಸಾಸ್, ಇದು ಕೂಡ ಅಷ್ಟೇ 1 ಟೇಬಲ್ ಸ್ಪೂನ್ ಸಾಕು. ಆ್ಯಂಡ್ ಇದೇನು ಖಾರ ಪುರಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬೋದು. ಸೊ ಸುಡ್ತೈತೆ ಹಾಂ, ನೀಟಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದ ಮಾಡೋಣ ಆಮೇಲೆ ಬಾಯ್ ಮಾಡು. ನಾನು ಮಾಡಲ್ಲ ಅದೆಲ್ಲ. ಮಾಡ ಹಾಕೋ ತಿನ್ಸು. ಮಿಕ್ಸ್ ಹೇಳಲ್ಲ. ಮಿಕ್ಸ್ ಹಾಕ್ತಿದ್ದಾರೆ. ಎಗ್ ಇವು ನೋಡೋದ್ರಲ್ಲಿ ಏನಿದೆ ನೋಡಲ್ಲಿ. ಮಾಡ್ಕೊಂಡು ತಿನ್ಬೇಕಷ್ಟೇ ಫ್ರೈ. ನಾನು ಅದನ್ನ ನಂಗೂ ಹಂಗೆ ಅನ್ಸಿದ್ದು. ಮಿಕ್ಸ್ ಮಿಕ್ಸ್ ಆ್ಯಕ್ಚುಲಿ ಎಷ್ಟು ಹೊತ್ತು ನೀವು ಏನೋ ಮ್ಯಾರಿನೇಟ್ ಮಾಡಿಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಆದರೆ ಟೈಮ್ ಇಲ್ಲ, ನಾವು ಒಂದು 1/2 hour ಮಮ್ಮಿ, ಒಂದು 1/2 hour ಮ್ಯಾರಿನೇಟ್ ಇಡೋಣ. ಅವ್ರು ಅದು ಮಾಡ್ತಿದ್ರೆ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಉಪ್ಪು ನೋಡ್ತಿದ್ದೀನಿ. ಸೊ ಈಗ ಅದೆಲ್ಲ ಮ್ಯಾರಿನೇಟ್ ಆಗಿದೆ, ಅದನ್ನ ನಾವೀಗ ಎಣ್ಣೆನಲ್ಲಿ ಫ್ರೈ ಮಾಡುವ. ನೋಡೋಣ, ಫ್ರೈ ಮಾಡುವ. ಫ್ರೈ ಏನದು? ಫ್ರೈ ಏನು ಫ್ರೈ? ಫ್ರೈ 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 ಫ್ರೈ. ಸೊ ಈಗ ಅದನ್ನ ಫ್ರೈ ಮಾಡ್ಕೊಳ್ಳುವ ಎಣ್ಣೆನಲ್ಲಿ. ಓಕೆ, ಸ್ವಲ್ಪ ಬಿಸಿ ಪದಾರ್ಥಗಳಿಂದ ದೂರ ಇರುತ್ತೇನೆ, ಓಕೆನಾ? ಯಾಕೆಂದ್ರೆ ಭಯ 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 ಭಯ. ಹಳೆ ಮನೆಯಲ್ಲಿ ಹಾಂ, ಸೊ ಇವಾಗ ಕೋಟಿಂಗಿಗೆ ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರು ಒಂದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೈಕ್ ಇಲ್ಲಿ ಇಟ್ಕೊಂಡ್ರೆ ಏನ್ ಕೇಳುತ್ತೆ? ಇಲ್ಲಿ ಇಟ್ಕೋಬೇಕು. ಅದಕ್ಕೆ ಹಿಂಗ್ ಮಾಡ್ತೀನಿ. ಹೌದು ಬಿಡ್, ನಿನ್ ಟ್ಯಾಲೆಂಟ್. ಹಿಂಗ್ ಇಟ್ಕೋ, ಹಿಂಗ್ ಅವ್ರು ಕೇಳಿಸ್ಬೇಕು ನೀಟಾಗಿ. ಮೈಕ್ ಏನ್ ಚಂದಕ್ಕೆ ತಗೊಂಡಿವ. ಸರಿ, ಮತ್ತೆ ಕಾರ್ನ್ಫ್ಲೋರು ಎರಡನ್ನೂ ಹಾಕಿ. ಎಲ್ಲ ಕಲರ್ ಸೇಮ್ ಅಮ್ಮ ಇಲ್ಲೇ ಇಟ್ಕೊಂಡ್ರು ಪ್ರತಿಮಾ. ಅಷ್ಟೇ, ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಏನದು ಪೆರಿ ಪೆರಿ ಮಸಾಲ ನಾನು ಮತ್ತೆ ಲಾಸ್ಟಲ್ಲಿ ಹಾಕ್ತೀನಿ ಫ್ರೈ ಮಾಡಾದ್ಮೇಲೆ. ಅಷ್ಟೇ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಯ್ತಾ? ಇಲ್ಲಿ ತೋರ್ಸ್, ಮಿಕ್ಸ್. ಇವಾಗ ಮಮ್ಮಿ ಸುಮ್ಮನಿರು. ಇವಾಗ ಒಂದೊಂದೇ ಏನದು ಚಿಕನ್ ಪೀಸಸ್ನ ಇದೇನಿದೆ ಅಲ್ವಾ ಕೋಟಿಂಗ್ ಮಾಡ್ಕೋಬೇಕು ಅಂತ, ಇದರಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ವಿಡಿಯೋದಲ್ಲಿ ನೋಡಿದೆ ನಾನು ಹತ್ರ. ಓ, ಯಾವಾಗ ನೋಡಿದೆ ಪಾತ್ರೆ ನೀನು? ಮಿಕ್ಸ್ ಮಾಡೋಗೆ. ಇಲ್ಲ ಪ್ರತಿಮಾ, ಅದು ಏನಕ್ಕೆ ಗೊತ್ತಾ, ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಮತ್ತೆ ನೀರಲ್ಲಿ ಹಾಕ್ಬೇಕು. ನಿಂಗೆ ಗೊತ್ತಿಲ್ಲ, ಸುಮ್ ಕುತ್ಕೋ. ಮತ್ತೆ ಬಿಟ್ಟಿದ್ದೀನಿ ನೀರು ಬೇಕು. ಇದನ್ನ ಏನು ನಾವು ಇದರಲ್ಲಿ ಡಿಪ್ ಮಾಡಿದ್ದೀವಲ್ವಾ, ಕೋಟ್ ಮಾಡಿದ್ದೀವಲ್ವಾ, ಇದನ್ನ ನೀರಲ್ಲಿ ಹಾಕಬೇಕು. ಯಪ್ಪ, ಇಲ್ಲಿ ತಿರುಗಿಸಿಲಿ, ಕುಡಿಲಿ. ಇವಾಗಿರೋದು ಎಣ್ಣೆ ಕುದಿಯೋ ಎಣ್ಣೆನಲ್ಲಿ ನೀರಿಂದ ಹಾಕಿದ್ರೆ ಸಿಡಿಯುತ್ತೆ. ನಾನಂತೂ ದೂರ ಇರ್ತೇನೆ. ಇದ್ರಲ್ಲಿ ನೀರಲ್ಲಿ ಏನು ಹಾಕ್ಕೊಂಡಿರ್ತೀವಲ್ಲ ಇದನ್ನ ಮತ್ತೆ ಇದ್ರಲ್ಲಿ ಹಾಕಬೇಕು.
ಏನದು? ಅದಕ್ಕೆ कहानी में ट्विस्ट है मुझे पता नहीं था है कहानी में ट्विस्ट है मुझे पता नहीं था है ಬಟ್ ನಾವು ಮನೇಲಿ ಎಷ್ಟೇ ಟ್ರೈ ಮಾಡಿ ಏನೇ ಟ್ರೈ ಮಾಡಿದ್ರು ಅಲ್ಲಿಂದ ತಿನ್ನೋ ಚಿಕನ್ ಪಾಪ್ಕಾರ್ನ್ ಫ್ಲೇವರು ಟೇಸ್ಟ್ ಇಟ್ಕೊಂಡ್ಬಿಡು ಬಾಯಿ ಒಳಗೆ ಇಟ್ಕೋತದೆ. ಹಾಂ ಓಕೆ ಬನ್ನಿ ನೋಡೋಣ. ಆಲ್ರೆಡಿ ಆಯಿಲ್ ತೋರಿಸಿ. ಆಯಿಲ್ ಬಿಸಿಯಾಗಿದೆ. ಯಾರು ಹಿಂದೆ ಇರು. ಸಾಕು ಈಗ ಸದ್ಯಕ್ಕೆ ಸ್ವಲ್ಪ ಸರಿ ಯಾರು ಆ ಕಡೆ. ಸೊ ಈಗ ಬಿಸಿ 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 ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ. ಅಷ್ಟು ಏನು ಬಂದಿರಲ್ಲ ಟೇಸ್ಟು, KFC ಟೇಸ್ಟ್ ಬಂದಿರಲ್ಲ. ಸೊ ಬಾರು ತಿನ್ನೋಣ ನಾವು. ಅದು ಟೇಸ್ಟ್ ಇಲ್ಲ ಬಟ್ ಓಕೆ. ಇದು ಡಿಫ್ರೆಂಟ್ ಟೇಸ್ಟ್ ಇದೆ. ಅದ್ರ ಅಷ್ಟು ಟೇಸ್ಟ್ ಬರಲ್ಲ ನಾವು ಮನೆಯಲ್ಲಿ ಮಾಡಿದ್ರು. ಬಿಕಾಸ್ ಇದ್ರ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಎಷ್ಟೇನೇ ಸರ್ಚ್ ಮಾಡಿ ಇದು ಮಾಡಿದ್ರು ಟೇಸ್ಟ್ ಬರಲ್ಲ. ಬಟ್ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಸ್ವಲ್ಪ ಸುಟ್ಟಿದೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಮನೆಯಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಓಕೆನಾ? ನಿಮಗೂ ಗೊತ್ತಾಗುತ್ತೆ ಅದ್ರ ಟೇಸ್ಟ್. ವಿಡಿಯೋದಲ್ಲಿ ನೋಡ್ಕೊಂತ ಮಾಡಿ. ಹಾಂ, ನಮ್ಮ ವಿಡಿಯೋನ ನೋಡ್ಕೊತ ಮಾಡಿ, ಓಕೆನಾ? ಸೊ ಇದನ್ನ ಮಾಡಿದ್ದು ಮಮ್ಮಿ ಸುಪ್ಪಿ ಅಕ್ಕ ಇಬ್ಬರು ಸೇರಿ. ಮಮ್ಮಿಗೆ ಕೇಳೋಣ ಹೆಂಗಿದೆ ಮಮ್ಮಿ? ತಿನ್ನು ಹೇಳು. ಚೆನ್ನಾಗೈತೆ. ಆದರೆ ನನಗೆ ಅದು ಆದರೆ ನನಗೆ ಅದು ಪೆರಿ ಪೆರಿ ಮಸಾಲ ಹಾಕ್ತಾರೆ, ಯಾವುದಕ್ಕೂ ಇಷ್ಟ ಆಗಲ್ಲ. ಅದಕ್ಕೆ ನನಗೆ ಈ ಥರ ಸುಟ್ಕೊಂಬಿಟ್ಟ ಇದ್ದಾನೆ. ಅದಕ್ಕೆ ನನಗೆ ಈ ಥರ ಇಷ್ಟ. ಮಮ್ಮಿ ಏನು ಚಾಲೆಂಜ್ ಗೊತ್ತಾ? ಇದೆಯಲ್ಲ, ಯಾರು ಫಸ್ಟ್ ತಿಂತಾರೋ ಅದು. ಯಾರು ತಿನ್ನೋದಿಲ್ಲ ತಾಯಿ, ನಂದು ಅಲ್ಲಿ ಹೋಗ್ಬಿಟ್ಟೈತೆ, ಎಲ್ಲ ಇದಾಗ್ಬಿಟ್ಟೈತೆ. ಅಲ್ಲ ಹೇಳು, ಯಾರು ಫಸ್ಟ್ ತಿಂತಾರೋ ಈ ಲೆಗ್ ಪೀಸು ಅವರಿಗೂ 1 ಕೋಟಿ. ಕೋಟಿ ಕೋಟಿಗೆ ಎಷ್ಟು ಎಣಸಕ್ಕೆ ಬರ್ತೀನಿ? ಮಂಕಿ ಕೋಟಿ ಸರಿ ಹಿಂಗೆ ತಿನ್ನು. ಕೋಟಿ ಅಂದ್ರೆ ಮನಿ. ಹಿಂಗೆ ಹಿಂಗೆ ಹಾಕೊಂಡು ಒಂದೇ ಬೇರೆ ಲ್ಯಾಂಗ್ವೇಜ್ ಹಿಂಗೆ ಬೇರೆ ಲ್ಯಾಂಗ್ವೇಜ್ ಇಲ್ಲ. ನನಗೆ ಇದು ಇಷ್ಟ. ಹಿಂಗೆ ಚೆನ್ನಾಗೈತೆ, ನಾಟ್ ಬ್ಯಾಡ್. ಬಟ್ ಅದ್ರಷ್ಟು ಟೇಸ್ಟ್ ಬಂದಿಲ್ಲ ಅಲ್ಲ. ಅದರಲ್ಲೆಲ್ಲ ಹಾಕ್ತಾರೆ. ಹಾಂ, ಹಾಕ್ಬಿಡಿ. ಸೊ ಸುಪ್ಪೇಕ ಮಾಡಿದ್ದು ಹೊಟ್ಟೆ ತುಂಬೋಯ್ತು ನನಗೆ. ಸುಪ್ಪೇಕ ಮಾಡಿದ್ದು ಮೈಕ್ ಕೊಡುವಾರು. ಚೆನ್ನಾಗಿದೆ. ನಾನೇ ಮಾಡಿದ್ದು. ಸೂಪರ್, ಅದಕ್ಕೆ ಚೆನ್ನಾಗಿದೆ. ನಾನು ಜೀತಕವಾಡಿ. ಟ್ರೈ ಮಾಡಿ ಮನೇಲಿ. ಫುಲ್ ಕ್ರಿಸ್ಪಿ ಚೀಸ್ ತರನೇ ಇದೆ ಅದು. ಯಾವ ಥರ? ಸೊ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್, ಆರ್ ವಿ ನಾಯಕ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬಾಯ್. ಲವ್ ಯು.